ಆದಮೇಲೆ ಒಂದು ಕುಟುಂಬ ಆದಮೇಲೆ ಒಂದು ಭಿನ್ನಾಭಿಪ್ರಾಯಗಳಿರೋ ಸಹಜ. ಅಣ್ಣ ತಮ್ಮದಿರಲಿ, ಅಕ್ಕ ತಂಗಿರ, ಅಂದರೆ ಪಕ್ಷ ಅನ್ನೋದಲ್ಲಿ ಇದು ಸಹಜ. ಆದ್ದರಿಂದ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನೆಲ್ಲ ಮರೆತು ಇನ್ನು ಮುಂದೆ ಪಕ್ಷನ ಭಾಳ ಬಲಿಷ್ಠ ಪಡಬೇಕಾಗ್ತದೆ. ಯಾಕಂದರೆ ಹಲವಾರು ವಿಚಾರಗಳು ಈಗೇನು ಮಂಡನೆ ಮಾಡೋದು. 96ರಲ್ಲಿ ಕುಮಾರಸ್ವಾಮಿಯವರು ಈ ಭಾಗದಲ್ಲಿ ಎಲೆಕ್ಷನ್ ನಿಂತಾಗ ಈ ಭಾಗಗಳಲ್ಲೆಲ್ಲ ಓಡಾಡೋದು ನೋಡಿ, ಇಲ್ಲೆಲ್ಲ ಕುಂತಿದ್ದೀವಿ ನಾವೆಲ್ಲ. 96ರಲ್ಲಿ ಎಲೆಕ್ಷನ್ ನಡೆದಾಗ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ. ಯಾಕಂದರೆ ಅವಾಗ ಕನಕಪುರ ಕ್ಷೇತ್ರ ಆಯ್ತಿದ್ದು, ಆ ಕಡೆಯಿಂದ ರಾಜೇಂದ್ರ ಕ್ಷೇತ್ರ ಆಯಿತು. ಅವತ್ತಿಂದ ಹೋರಾಟಕ್ಕೆ ಇಳಿದವರು ಮುಂದೆ ದೇವೇಗೌಡರು ಎಲೆಕ್ಷನ್ ನಿಂತಾಗ JK ಶಿವಕುಮಾರ್, ನಾನು ನನ್ನ ಸನ್ಮಿತ್ರ ರಮೇಶ್ ಗೌಡ್ರೆಲ್ಲ ನಮ್ಮ ಒಂದು ಘಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಎರಡನೇ ಸಲ ದೇವೇಗೌಡರು ಈ ಭಾಗದಲ್ಲಿ ನಿಂತಾಗ ಅದನ್ನು ಈ ಭಾಗಗಳಲ್ಲಿ ಯಾವ್ಯಾವ ರೀತಿ ದೇವೇಗೌಡರು ಸಂಘಟನೆ ಮಾಡ್ಕೊಂಡು ಆ ಪಕ್ಷ ಬೆಳೆಸ್ಬೇಕಾದ್ರೆ DK ಶಿವಕುಮಾರ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಾವು ನಮಗೆ ಗೊತ್ತಿತ್ತು. ಇವೆಲ್ಲ ಕಾರ್ಯಕರ್ತರುಗಳು ಹಿರಿಯರೆಲ್ಲ ಇದ್ದಾರೆ. ಇನ್ನು ಹನುಮಂತಣ್ಣ, ನಮ್ಮ ಇವರು ದಮ್ರೆ ಈ ಥರ. ಅದರಿಂದ ಹಳೇದಿರಲಿ, ಯಾಕಂದರೆ ಎಲ್ಲ ಮಾತಾಡಿದ್ರೆ ಇನ್ನು ಮುಂದೆ ಇಲ್ಲಿ ಆಗಬೇಕಾಗಿರೋದು ಇಷ್ಟೇ. ನಾವುಗಳೆಲ್ಲರೂ ಇಲ್ಲಿ ಪಕ್ಷನ ಸದೃಢ ಕಟ್ಟಬೇಕಾಗ್ತದೆ. ಮುಂದೆ ಏನು NDAಯಲ್ಲಿ ಏನು ಒಪ್ಪಂದ ಆಗಬೇಕೋ ಅದು ಹಿರಿಯರು ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನಗೊಳ್ತಾರೆ. ಅದು 6 ಸೀಟ್ ಬೇಕೋ 8 ಸೀಟ್ ಬೇಕೋ ಅದು ಕುಮಾರಣ್ಣ. ಯಾಕಂದರೆ 1.5 ತಿಂಗಳಿಂದ ಸತೀಶ ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಮೊನ್ನೆ ರಘು ಫೋನ್ ಮಾಡಿದಾಗ ಕುಮಾರಣ್ಣ ಕರ್ರೆ ನೀನು ಬಾರ, ನೀನೇನೋ ಹಿಂಗೆ ಕೈ ಕೊಡ್ತಿದ್ಯಾ ಅಂದರೂ ಹೋಗಿದ್ದೆ. ಅಣ್ಣ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ, ಕೊಟ್ಟರೆ ಮಹಾಲಕ್ಷ್ಮಿಳದೊಂದು ನೋಡ್ಕೊತೀನಿ, ಇಲ್ವ ಅದು ಬೇಡ ನನಗೆ ಅಂದೆ. ಎಲ್ಲ ತಮ್ಮ ನೀನು ಅಂದರೆ ಅದಕ್ಕೆ ನಾನು ಹೇಳಿದ್ದೀನಿ. ಈಗ ಮೊನ್ನೆನೂ ನಮ್ಮ ಅಧ್ಯಕ್ಷರು ದಯಾನಂದ್ ಅವ್ರಿಗೆ ಹೇಳಿದ್ದೀನಿ, ದೇವರಾಜ್ ಅವ್ರಿಗೆ. ಸರ್, ಅಭಿಪ್ರಾಯ ಇದೆ, ಕಾರ್ಯಕರ್ತರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಕಾರ್ಯಕರ್ತರು ಇನ್ನೂ ಅನೇಕರು ಇಲ್ಲಿ ಎಷ್ಟೋ ಜನ ಇದ್ದಾರೆ. ನಾನು ಹೇಳಿದೆ ದೇವರಾಜ್ ಅವ್ರಿಗೂ ಮತ್ತು ನಮ್ಮ ದಯಾನಂದ ಮೂರ್ತಿಗೆ, ಅಪ್ಪ ನಾನೇ ಒಂದು 3-4 ಸಾವಿರ ಜನ ಸೇರಿಸ್ತೀನಿ, ಒಂದು 5-6 ಸಾವಿರ ಸೇರಿದರೆ ಒಳ್ಳೆ ಸಭೆನೇ ಮಾಡೋಣ ಅಂತ. ಇಲ್ಲ ಏನೋ ಅವ್ರವ್ರು ಇದರಲ್ಲಿ ಸದ್ಯಕ್ಕೆ ಆಗ್ಬಿಡ್ಲಿ ಅಂದರು. ಊಟದ ವ್ಯವಸ್ಥೆ ಏನು ಎಲ್ಲ ಮಾಡೋಣ ಅಂತ ಹೇಳಿದ್ನಲ್ಲಣ್ಣ. 5-6 ಸಾವಿರ ದೊಡ್ಡ ಸಭೆ ಮಾಡೋಣ, ಇಡೀ ಕ್ಷೇತ್ರದ ಒಂದು ಸಂಚಲನ ಮೂಡಿಸೋಣ ಅಂತ ಹೇಳಿದೆ. ಏನೋ ತರಾತುರಿಲ್ಲ, ಆಯಿತು, ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು 5-6 ಸಾವಿರ 10 ಸಾವಿರ ಜನ ಸೇರಿಸಿ ದೊಡ್ಡ ಸಭೆ ಮಾಡೋಣ. ನಾನೇನಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಖಂಡಿತವಾಗಿದೆ ತನು ಮನ ನನ್ನ ಕೈಯಲ್ಲಾದ ಎಲ್ಲ ಧನ ಸಹಾಯನೂ ನೀವು ಕೊಡ್ತೀನಿ ಅಂತ ಹೇಳಿದ್ದೀನಿ. ಕನಿಷ್ಠ 6 GBA ಕಾರ್ಯಕರ್ತ 6 ನಮ್ಮ ಪಕ್ಷದ ಕಾರ್ಯಕರ್ತರು 6 GBA ಮೆಂಬರ್ಗಳು ಆಗಬೇಕು. ಅದಕ್ಕೆ ನಮ್ಮ ಪಕ್ಷದ ನಾಯಕರುಗಳು ಸಪೋರ್ಟ್ ಕೊಡ್ತಾರೆ. ನಮ್ಮ ಕರ್ತವ್ಯ ಏನಂದರೆ ಇಲ್ಲಿ ನಾವು ಪಕ್ಷ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು. ನಮ್ಮ ಸಂಘಟನೆ ಅಡಿ ಅವರು 6 ಅಲ್ಲಿ 10 ಬೇಕು ಅಂತ ಅವರೇ ಕೇಳ್ಕೊತಾರೆ. ಆಮೇಲೆ ಕುಮಾರಣ್ಣದು ಆಗಲ್ಲ ಅಣ್ಣ, ಅಲ್ಲಿ ಪಕ್ಷ ಭಾಳ ಬಲಯುತವಾಗಿದೆ. ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯಗಳ ಬದಿಗೊತ್ತೆ ನಾವೆಲ್ಲರೂ ಈ ಪಕ್ಷಕ್ಕೋಸ್ಕರ ದುಡಿಯೋಣ. ಇಲ್ಲಿ ನಾವಾಗೋದು ಮುಖ್ಯ ಅಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ರಲ್ಲ, ನೀವು ಕನಿಷ್ಠ 6-8 ಜನ ಇವತ್ತು ಕೌನ್ಸಿಲರ್ಗಳಾಗಬೇಕು. ನೀವಾದರೆ ಪಕ್ಷಕ್ಕೆ ಬಲ. ಸೈನಿಕರೇನಾದರೆ ಶಕ್ತಿ ಬಂದಿದ್ದಾನೆ ಸೈನ್ಯ ಹೋರಾಟಕ್ಕೆ ಬಲ ತುಂಬೋದು. ಅಂಥ ಕೆಲಸ ಮಾಡೋಣ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಈಗಲ್ಲ ಅನೇಕ ಯುವಕರು ನಮ್ಮ ಮಾತಾಡಿದ್ದಾರೆ ಮತ್ತು ನಮ್ಮ ಮುಖಂಡರುಗಳು ಬಂದಿದ್ದಾರೆ. ಅವರಲ್ಲಿ ಇಷ್ಟೇ ಮನವಿ ಮಾಡೋದು, ಇಲ್ಲಿ ಪಕ್ಷಕ್ಕೆ ಒತ್ತು ಕೊಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾರ್ಗದರ್ಶನ ಸಲಹೆಗಳು ಕೊಡೋದು. ರಮೇಶ್ ಗೌಡರು ನಮ್ಮ ಸೀನಿಯರ್ ಆದ ಕೃಷ್ಣಾರೆಡ್ಡಿ ಸರ್ ಇದ್ದಾರೆ, ಅವ್ರು ಖಂಡಿತ ಕೊಡ್ತಾರೆ. ನಮ್ಮ ಮಹಿಳಾ ಈ ಘಟಕದಲ್ಲೂ ಅಷ್ಟೇ ಸಕ್ರಿಯವಾಗಿ ಮಹಿಳಾ ಶೈಲಜರಾವ್ ಇದ್ದಾರೆ, ನಮ್ಮ ವಿಜಯಲಕ್ಷ್ಮಿ ಮೇಡಮು, ನಮ್ಮೆಲ್ಲ ಮಹಿಳಾ ಮನೆಗಳು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಖಂಡಿತವಾಗಿದೆ ನಮ್ಮ ಪುಣ್ಯ ಮಹಿಳೆಯರು ಇಲ್ಲಿ ಇವತ್ತು ಸ್ವಶಕ್ತಿಯಿಂದ ಯಾರದೇ ಒಂದು ಬೆಂಬಲ ಅಥವಾ ಸಹಾಯ ಪಡೆದೇ ಪಕ್ಷ ಕಟ್ತಾ ಇದೆ. ಅವ್ರಿಗೂ ನಾವು ಚಿರಋಣಿಗಳಾಗಿರೋಣ. ಮುಂದಿನ ರೀತಿಯಲ್ಲಿ ಅಟ್ಲೀಸ್ಟ್ 2-3 ಕೌನ್ಸಿಲರ್ ಮಹಿಳೆಯರು ಆಗಲಿ, ಒಂದು 4-5 ಜನ ಯುವಕರು ನೀವುಗಳು ಆಗಲಿ ಅಂತೇಳಿ ನಾನು ಬಯಸ್ತೀನಿ. ಅದು ಪಕ್ಷದವರು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು